ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಕಂಪ್ಯೂಟರ್ ಅಪ್ಲಿಕೇಶನ್ ಅದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ವಿವರಣೆಗಳನ್ನೆಲ್ಲವನ್ನು ತಿಳ್ಕೊಳ್ಳುವ. ನೀವು ಈಗಾಗಲೇ ಪ್ರಥಮ BAಯನ್ನು ಮುಗಿಸಿ ದ್ವಿತೀಯ BAಗೆ ಬಂದಿದ್ದೀರಾ. ತುಂಬ ಜನ BAಯನ್ನು ಕೆಲವು ವರ್ಷಗಳ ನಂತರ ಬರಿತಾ ಇದ್ದೀರಾ. ನೀವೆಲ್ಲರೂ ಕೂಡ ಯಾವುದೇ ಕೂಡ ಭಯ ಇಲ್ಲದೆ ಆರಾಮದಲ್ಲಿ ಪರೀಕ್ಷೆಯನ್ನು ಎದುರಿಸಬೇಕು. ಭಯ ಬೇಡ, ನಿಮಗೆ ನಂಬಿಕೆ ಬೇಕು. ಕಂಪ್ಯೂಟರ್ ಅಪ್ಲಿಕೇಶನ್ ದ್ವಿತೀಯ BA ವಿದ್ಯಾರ್ಥಿಗಳಿಗಿರುವಂಥದ್ದು. ತುಂಬ ಜನರಿಗೆ ಇದರ ಪುಸ್ತಕಗಳು ಕೂಡ ಸಿಗಲಿಲ್ಲ. ಪುಸ್ತಕಗಳು ಸಿಗದವರು ನೀವು ಈ ವಿಡಿಯೋವನ್ನು, ನಾನು ದ್ವಿತೀಯ BA ಕಂಪ್ಯೂಟರ್ ಅಪ್ಲಿಕೇಶನ್ನ ಬಗ್ಗೆ ತುಂಬಾ ವಿಡಿಯೋವನ್ನು ಮಾಡಿದ್ದೇನೆ, ಪ್ಲೇ ಲಿಸ್ಟಲ್ಲಿದೆ, ಅದನ್ನು ನೋಡ್ಕೊಳ್ಬೋದು. ಕೋರ್ಸ್ ಕೂಡ ಅದರಲ್ಲಿದೆ. ತುಂಬಾ ವಿಷಯಗಳನ್ನು ವಿಡಿಯೋವನ್ನು ಮಾಡಿದ್ದೇನೆ, ಅದರ ವಿವರಣೆಯನ್ನು ಕೂಡ ಕೊಟ್ಟಿದ್ದೇನೆ. ಆರಂಭದಿಂದ ನೀವು ಓದ್ತಾ ಇದ್ದೀರಿ ಅಂತ ಆದರೆ ಈ ವಿಡಿಯೋದಿಂದ ನೀವು ಆರಂಭ ಮಾಡಿ. ನಾನು ಆರಂಭದಿಂದ ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಯಾವುದೇ ಭಯ ಇಲ್ಲದೆ ನೀವು ಓದ್ಕೊಳ್ಳಿಕ್ಕೆ ಆರಂಭ ಮಾಡಿ. ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಬಂದಾಗ ಇದರಲ್ಲಿ ಸಂಪೂರ್ಣವಾಗಿ ಕಂಪ್ಯೂಟರ್ನ ವಿಚಾರಗಳೇ ಇರುವಂಥದ್ದು. ಕಂಪ್ಯೂಟರ್ನ ವಿಚಾರಗಳು ಅಂತ ಬಂದಾಗ ಅದರಲ್ಲಿ ಶೇಖರಣೆ ಮಾಡುವಂಥದ್ದು, ಅದರಲ್ಲಿ ವೈರಸ್ಗಳು ಬರುವಂಥದ್ದು, ಆಮೇಲೆ ಕಂಪ್ಯೂಟರ್ನಲ್ಲಿರುವಂತಹ ನೆಟ್ವರ್ಕ್ಗಳು, ಜಾಲಬಂಧಗಳು, ಕಂಪ್ಯೂಟರ್ನಲ್ಲಿರುವಂಥ ಮುಖ್ಯವಾದ MS ವರ್ಡ್ಗಳು, ಆಮೇಲೆ ಕಂಪ್ಯೂಟರ್ನ ಪರಿಚಯ. ಆರಂಭದಲ್ಲಿ ನಾವು ಓದಬೇಕಾದ್ರೆ ಕಂಪ್ಯೂಟರ್ನಲ್ಲಿ ಬರುವಂಥದ್ದು ಕಂಪ್ಯೂಟರ್ನ ಪರಿಚಯ. ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೂ ಕೂಡ ಮೊದಲ ಪ್ರಶ್ನೆ ಆಗಿರುವಂಥದ್ದು ಅಥವಾ ಅದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆ ಕಂಪ್ಯೂಟರ್ನ ಇತಿಹಾಸ ಅಥವಾ ಕಂಪ್ಯೂಟರ್ನ ವರ್ಗೀಕರಣ ಅಥವಾ ಕಂಪ್ಯೂಟರ್ನ ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಹೆಸರಿಸಿ ಅಂತ ಕೊಡುವಂಥದ್ದು ಅಥವಾ ಕ್ರಿಯಾತ್ಮಕ ಘಟಕಗಳನ್ನು ತಿಳಿಸಿ ಅಂತ ಕೇಳುವಂಥದ್ದು. ಇದೆಲ್ಲ ಕೂಡ 100% ಕೇಳುವಂತಹ ಪ್ರಶ್ನೆಗಳು. ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಕಡ್ಡಾಯವಾಗಿರುವಂಥ ಒಂದು ಪ್ರಶ್ನೆಗಳು. ಅದನ್ನು ನೆನಪಲ್ಲಿಟ್ಕೊಳ್ಳಿ. ಈಗ ನಾನಿಲ್ಲಿ ಗುರುತನ್ನು ಹಾಕ್ಕೊಂಡಿದ್ದೇನೆ, ಇಂಪಾರ್ಟೆಂಟ್ ಅಂತ ಬರ್ಕೊಂಡಿದ್ದೇನೆ. ಈ ಇಂಪಾರ್ಟೆಂಟ್ ಹೇಳುವಂತಹ ಪ್ರಶ್ನೆಗಳೆಲ್ಲವೂ ಕೂಡ ಹಲವು ಬಾರಿ ಪದೇ ಬಂದಿರುವಂತಹ ಪ್ರಶ್ನೆಗಳು. ಆದ್ದರಿಂದ ನಾನಿಲ್ಲಿ ಗುರುತನ್ನು ಹಾಕ್ಕೊಂಡಿದ್ದೇನೆ. ನೀವು ಕೂಡ ಆ ಗುರುತನ್ನು ಹಾಕ್ಕೊಂಡು ಆ ಮುಖ್ಯವಾದ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಇವಿಷ್ಟನ್ನು ನೀವು ಸರಿಯಾಗಿ ಓದ್ಕೊಂಡ್ರೆ ಕಂಪ್ಯೂಟರ್ ಎನ್ನುವಂಥದ್ದು ಏನೂ ಕಷ್ಟ ಇಲ್ಲ, ತುಂಬಾ ಸುಲಭ ಇದೆ. ನಾವು ತಲೆಬಿಸಿ ಮಾಡಿ ಕೂತ್ಕೊಳ್ಳೋದಕ್ಕಿಂತ ಆದಷ್ಟು ಎಲ್ಲವನ್ನು ಕೂಡ ಕಲಿತಾ ಹೋಗಬೇಕು. ಆದಷ್ಟು ಪಾಯಿಂಟ್ಸ್ ಮಾಡಿ, ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ಕೊಳ್ಳಿ. ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಳ್ಳಿ. ಆ ಪಾಯಿಂಟ್ಸ್ ಬುಕ್ಕಲ್ಲಿ ಆ ಪಾಯಿಂಟ್ಸ್ಗಳನ್ನು ಬರೆಯಿರಿ. ಈಗ ನಿಮಗೆ ಸಮಯ ಇದ್ದಾಗ ನೀವು ಅದರ ಮುಖ್ಯವಾದ ಪ್ರಶ್ನೆಗಳನ್ನು, ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಬರ್ಕೊಂಡ್ರೆ ನಂತರ ಪರೀಕ್ಷೆ ಸಮಯದಲ್ಲಿ ನಮಗೆ ತುಂಬಾ ಸುಲಭ ಆಗ್ತದೆ, ಬೇಗ ಅರ್ಥ ಕೂಡ ಆಗ್ತದೆ. ಇವಾಗಲೇ ನಾವು ಪಾಯಿಂಟ್ಸ್ಗಳನ್ನು ಬರ್ಕೊಂಡು ಅದರ ವಿವರಣೆಯನ್ನು ಕಲಿತಾ ನಂತರ ಪಾಯಿಂಟ್ಸ್ನ ವಿವರಣೆಯನ್ನು ಕೂಡ ನಮಗೆ ಬೇಕಾದ ರೀತಿಯಲ್ಲಿ ವಿವರಿಸಲಿಕ್ಕೆ ಕೂಡ ಅದು ಸಾಧ್ಯ ಆಗ್ತದೆ. ಇನ್ನು ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಬಂದಾಗ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಬೇಕು. ಯಾವ ರೀತಿ ಪ್ರಶ್ನೆಗಳು ಬರ್ತದೆ, ವಿಭಾಗ A, ವಿಭಾಗ B, ವಿಭಾಗ C ಎನ್ನುವಂತಹ 3 ಭಾಗಗಳಿದೆ. ಈಗಾಗಲೇ BAಯನ್ನು ಕಳೆದ ವರ್ಷ, ಪ್ರಥಮ BAಯನ್ನು ಕಳೆದ ವರ್ಷ ಬರೆದು ಬಂದಂಥ ವಿದ್ಯಾರ್ಥಿಗಳಿಗಾದರೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ ಎನ್ನುವಂಥದ್ದು ನಿಮಗೆ ನೆನಪಲ್ಲಿರ್ತದೆ, ನಿಮಗೆ ಗೊತ್ತಿರ್ತದೆ. ಇನ್ನು ಕೆಲವರು ಏನು ಮಾಡಿರ್ತಾರೆ ಅಂದರೆ ಎಷ್ಟೋ ವರ್ಷದ ನಂತರ ದ್ವಿತೀಯ BA ಪರೀಕ್ಷೆಯನ್ನು ಬರಿತಾ ಇರ್ತೀರ. ಪ್ರಥಮ BA ವಿದ್ಯಾರ್ಥಿಯಾಗಿ ಪ್ರಥಮ BAಯನ್ನು ಮುಗಿಸಿರ್ತೀರ, ಅದು ದ್ವಿತೀಯ BA ನಿಮಗೆ ಓದಲಿಕ್ಕೆ ಉಳಿದಿರುವಂಥದ್ದಾಗಿರ್ತದೆ. ಅಂಥ ಸಂದರ್ಭದಲ್ಲಿ 10-12 ವರ್ಷಗಳ ನಂತರ, 20 ವರ್ಷಗಳ ನಂತರ ಈ ರೀತಿಯಾಗಿ ನೀವು ದ್ವಿತೀಯ BAಯನ್ನು ಬರಿತಾ ಇದ್ದೀರಿ ಅಂತಾದರೆ ನೀವು ಕಂಪ್ಯೂಟರನ್ನು ಮೊದಲು ಓದ್ಕೊಳ್ಳಿ. ಕಂಪ್ಯೂಟರ್ನಲ್ಲಿರುವಂಥ ವಿಚಾರಗಳು ನಿಮಗೆ ಗೊತ್ತಾದ ನಂತರ ಉಳಿದಿರುವಂಥ ವಿಚಾರಗಳನ್ನು ಕೂಡ ನೋಡ್ಕೊಳ್ಬೇಕು. ಇದು FCA ಎಲ್ಲರೂ ಕೂಡ ಬರಿಬೇಕಾಗಿರುವಂತಹ ಒಂದು ವಿಷಯ. ಪ್ರಥಮ BA ವಿದ್ಯಾರ್ಥಿಗಳು, BCom ವಿದ್ಯಾರ್ಥಿಗಳು ಎಲ್ಲರೂ ಕೂಡ FCAಯನ್ನು ಬರೀಲೇಬೇಕು. ಏನು
FCA ಅಂದರೆ FCA ಅಂತ ಹೇಳಿದರೆ ಇದು ಕಂಪ್ಯೂಟರ್ ಅಪ್ಲಿಕೇಶನ್, ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನಲ್ಲಿ ಕಂಪ್ಯೂಟರ್ನ ಒಂದು ಬೇಸಿಕ್ ವಿಚಾರಗಳು, ಕಂಪ್ಯೂಟರ್ನ ಆರಂಭದಲ್ಲಿ ಏನೆಲ್ಲ ಇರ್ತದೆ, ಯಾವ ರೀತಿಯ ಗುಣಲಕ್ಷಣಗಳಿದೆ, ಇದೆಲ್ಲ ಕೂಡ ಇರುವಂಥದ್ದು ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ. ಈ ಒಂದು ಕಂಪ್ಯೂಟರ್ನಲ್ಲಿ ಆರಂಭದಲ್ಲಿ ವಿಭಾಗ ಎ ಇದೆ, ಅದಕ್ಕೆ 5 ಅಂಕದ ಪ್ರಶ್ನೆಗಳು, 4 ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು. ಅವರು 6 ಪ್ರಶ್ನೆಗಳನ್ನು ಕೊಡ್ತಾರೆ, ನಾವು 4 ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾಗ್ತದೆ. ಇದರಲ್ಲಿ ಹೆಚ್ಚಾಗಿ ಬರುವಂಥದ್ದು ಕಂಪ್ಯೂಟರ್ನ ಇತಿಹಾಸ, ಯಾವುದೇ 3 ಇನ್ಪುಟ್ ಸಾಧನವನ್ನು ವಿವರಿಸಿ, ಕಂಪ್ಯೂಟರ್ನ ಮೆಮೊರಿಯನ್ನು ವಿವರಿಸಿ, ಕಂಪೈಲರ್ ಮತ್ತು ಇಂಟರ್ಪ್ರಿಟರನ್ನು ವಿವರಿಸಿ, ನೀವು ಹೇಗೆ MS ವರ್ಡ್ ಡಾಕ್ಯುಮೆಂಟಿಗೆ ಚಿತ್ರವನ್ನು ಸೇರಿಸುವಿರಿ ವಿವರಿಸಿ, ಕಂಪ್ಯೂಟರ್ ಸುರಕ್ಷತೆ ಮತ್ತು ಅದರ ಲಾಭಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಅವರು ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ, ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಒಟ್ಟು 6 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಅದರಲ್ಲಿ 4ಅನ್ನು ನೀವು ಆಯ್ಕೆ ಮಾಡಿಕೊಂಡು ಬರಿಬೇಕು. ಆಯ್ಕೆ ಮಾಡಿಕೊಂಡು ಬರಿಬೇಕಾದ್ರೆ ನೀವು ಈ ಆಯ್ಕೆ ಮಾಡಿಕೊಂಡು ಬರಿಬೇಕಾಗ್ತದೆ. ಮುಖ್ಯವಾದಂತಹ ಪ್ರಶ್ನೆಗಳು ಇದೆಲ್ಲ ಕೂಡ ರಿಪೀಟಾಗಿ ಕೇಳುವಂತಹ ಪ್ರಶ್ನೆಗಳಾದ್ದರಿಂದ ಇವುಗಳಲ್ಲಿ ಕೆಲವೊಂದನ್ನು ಆಯ್ಕೆ ಮಾಡಿಕೊಳ್ಬೇಕು. ವಿಭಾಗ ಎಯಲ್ಲಿ ಯಾವಾಗಲೂ 5 ಅಂಕದ ಪ್ರಶ್ನೆ, ವಿಭಾಗ ಬಿಯಲ್ಲಿ 10 ಅಂಕದ ಪ್ರಶ್ನೆ, ವಿಭಾಗ ಸಿಯಲ್ಲಿ 15 ಅಂಕದ ಪ್ರಶ್ನೆಗಳಿರುವಂಥದ್ದು. ಈ 5 ಅಂಕದ ಪ್ರಶ್ನೆಗೆ ಎಷ್ಟು ಪುಟವನ್ನು ಬರಿಬೇಕು ಅಂತ ಎನ್ನುವಂಥ ಗೊಂದಲ ಕೂಡ ನಮ್ಮಲ್ಲಿ ಇರ್ತದೆ. 5 ಪುಟಕ್ಕಾದರೆ 1ರಿಂದ 1.5 ಪುಟದಷ್ಟು ಉತ್ತರವನ್ನು ಬರೆಯಿರಿ. 1 ಪುಟದಿಂದ 1.5 ಪುಟದಷ್ಟು ಉತ್ತರವನ್ನು ಬರೀಬೇಕು. ಹಾಗೆಯೇ 10 ಅಂಕದ ಪ್ರಶ್ನೆಯಲ್ಲಿ ಆದರೆ 3ರಿಂದ 4 ಪುಟದಷ್ಟು ಉತ್ತರ. 15 ಅಂಕದ ಪ್ರಶ್ನೆ ಅಂತ ಹೇಳಿದರೆ ಅದರಲ್ಲಿ ನಾವು 5ರಿಂದ ಹೆಚ್ಚು ಉತ್ತರಗಳ 5ರಿಂದ ಹೆಚ್ಚು ಪುಟಗಳ ಉತ್ತರವನ್ನು ನಾವಲ್ಲಿ ಬರಿಬೇಕಾಗ್ತದೆ. ಈ ರೀತಿ ಬರೆದ್ರೆ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಕಾರಣ ಆಗ್ತದೆ. ಇಲ್ಲ ಅಂತಾದರೆ ಕಡಿಮೆ ಅಂಕಗಳಿರ್ತದೆ. ಈಗ ನೀವು ಇದರಲ್ಲಿ ಮುಖ್ಯವಾಗಿ ಆರಂಭದಲ್ಲಿ ಅಸೈನ್ಮೆಂಟನ್ನು ಬರೀಲಿಕ್ಕಿದೆ. ಅಸೈನ್ಮೆಂಟ್ ಬರೆಯುವಾಗ ಆಯಾ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಇದನ್ನು ಬರ್ಕೊಳ್ಳುವಂಥದ್ದು, ಅಸೈನ್ಮೆಂಟನ್ನು ಬರೆಯುವಂಥದ್ದು. ಈ ಬೇರೆ ಬೇರೆ ವಿಷಯಗಳು ಅಂತ ಬಂದಾಗ ಅದರಲ್ಲಿ ಕನ್ನಡ ಆಗಿರ್ಬೋದು, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸ, ಆಮೇಲೆ ಕಂಪ್ಯೂಟರ್, ಇದೆಲ್ಲ ಕೂಡ ಅಸೈನ್ಮೆಂಟ್, ಎಲ್ಲದರ ಅಸೈನ್ಮೆಂಟನ್ನು ಕೂಡ ನಾವು ಬರೀಬೇಕು. ಈ ರೀತಿ ಬರೆಯೋದ್ರಿಂದ ನಮಗೆ ಕೊನೆಯದಾಗಿ ಪರೀಕ್ಷೆಗಳಿಗೆ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಕೂಡ ಕಾರಣ ಆಗ್ತದೆ. ಇಲ್ಲಿ ನಾವೊಮ್ಮೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡುವ. ನೀವು ಆರಂಭದಿಂದ ನೀವು ಓದ್ತಾ ಇದ್ದೀರಿ ಅಂತಾದರೆ ಸ್ವಲ್ಪ ಆರಾಮದಲ್ಲಿ ಓದ್ಕೊಳ್ಳಿ, ಗಡಿಬಿಡಿ ಯಾವುದು ಕೂಡ ಬೇಡ, ಆರಾಮದಲ್ಲಿ ನೋಡ್ಕೊಳ್ಳಿ, ಓದ್ಕೊಳ್ಳಿ. ಆರಂಭದಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಒಮ್ಮೆ ನಾವು ನೋಡ್ತಾ ಹೋಗುವ. ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿದರೆ ಇದರಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಬೇಕು, ಹಾಗೆ ಉತ್ತರಗಳನ್ನು ತಿಳ್ಕೊಳ್ಬೇಕಾಗಿರುವಂಥದ್ದು. ಪಾಯಿಂಟ್ಸ್ಗಳನ್ನು ಮೊದಲಿಗೆ ತಿಳ್ಕೊಳ್ಬೇಕು, ಅದಾದ ನಂತರ ಆ ಪಾಯಿಂಟ್ಸ್ಗಳ ವಿವರಣೆಯನ್ನು ಕೂಡ ತಿಳ್ಕೊಳ್ಬೇಕು. ಈಗ ವಿಭಾಗ ಎಯಲ್ಲಿ ನಾವು ಯಾವುದೆಲ್ಲ ಪ್ರಶ್ನೆಗಳು ಬಂದಿದೆ ಅಂತ ನೋಡುವ. ಇದು 5 ಅಂಕದ ಪ್ರಶ್ನೆಗಳು. 5 ಅಂಕದ ಪ್ರಶ್ನೆ ಅಂತ ಬಂದಾಗ 1ರಿಂದ 1.5 ಪುಟದಷ್ಟು ಉತ್ತರವನ್ನು ಬರೆಯುವಂಥದ್ದು ಉತ್ತಮ, ಒಳ್ಳೆಯ ಅಂಕಗಳು ಸಿಗಲಿಕ್ಕೆ. ಒಂದು ವೇಳೆ ನೀವು ಕಲ್ತಿರುವಂತಹ ಅಥವಾ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಪ್ರಶ್ನೆಯಲ್ಲಿ ಹೆಚ್ಚು ಪಾಯಿಂಟ್ಸ್ಗಳಿದೆ ಅಂತಾದರೆ ಆ ಪಾಯಿಂಟ್ಸ್ಗಳನ್ನು ಎಷ್ಟು ಇದೆ ಅಷ್ಟನ್ನು ಕೂಡ ಬರಿತಾ ಹೋಗುವಂಥದ್ದು. ಇನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳು, ಒಂದು 5 ಅಂಕದ ಪ್ರಶ್ನೆ, ಕಂಪ್ಯೂಟರ್ನ ಇತಿಹಾಸ ವಿವರಿಸಿ. 2, ಯಾವುದೇ 3 ಇನ್ಪುಟ್ ಸಾಧನಗಳನ್ನು ವಿವರಿಸಿ. 3, ಸಂಕ್ಷಿಪ್ತವಾಗಿ ಕಂಪ್ಯೂಟರ್ ಮೆಮೊರಿಯನ್ನು ವಿವರಿಸಿ. ಸಂಕ್ಷಿಪ್ತವಾಗಿ ಕಂಪ್ಯೂಟರ್ ಮೆಮೊರಿಯನ್ನು ವಿವರಿಸಿ. 4, ಕಂಪೈಲರ್ ಮತ್ತು ಇಂಟರ್ಪ್ರಿಟರನ್ನು ವಿವರಿಸಿ. ಕಂಪೈಲರ್ ಮತ್ತು ಇಂಟರ್ಪ್ರಿಟರನ್ನು ವಿವರಿಸಿ. ಇದೆಲ್ಲ ಕೂಡ ವಿಭಾಗ ಎ 6ರ ತನಕ. 4ಕ್ಕೆ ಮಾತ್ರ ಉತ್ತರವನ್ನು ಬರೀಲಿಕ್ಕಿರುವಂಥದ್ದು. ನೀವು ಹೇಗೆ MS ವರ್ಡ್ ಡಾಕ್ಯುಮೆಂಟಿಗೆ ಚಿತ್ರವನ್ನು ಸೇರಿಸುವಿರಿ ವಿವರಿಸಿ. ಕಂಪ್ಯೂಟರ್ ಸಂರಕ್ಷಣೆ, ಕಂಪ್ಯೂಟರ್ನ ಸುರಕ್ಷತೆ ಹಾಗೂ ಅದರ ಲಾಭಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಸಂರಕ್ಷತೆ ಅಲ್ಲ, ಸುರಕ್ಷತೆ, ಅದರ ಲಾಭಗಳನ್ನು ತಿಳಿಸಿ. ಇನ್ನು ವಿಭಾಗ ಬಿಯಲ್ಲಿ 10 ಅಂಕದ ಪ್ರಶ್ನೆಗಳು, ಮಲ್ಟಿಮೀಡಿಯಾ ಅನ್ವಯಗಳ ಪ್ರಾಮುಖ್ಯತೆಯನ್ನು ವಿವರಿಸಿ. ಸೈಬರ್ ಕಾನೂನನ್ನು ವಿವರಿಸಿ. MS ವರ್ಡ್ನಲ್ಲಿ ಒಂದು ಟೇಬಲ್ ರಚಿಸಲು ಇರುವ ಹಂತಗಳನ್ನು ವಿವರಿಸಿ.
ಬೈನರಿಯಿಂದ ಡೆಸಿಮಲ್ಗೆ ಹಾಗೂ ಹಿಮ್ಮುಖವಾಗಿ ಸಂಖ್ಯೆ ಪರಿವರ್ತಿಸಲು ಇಂತಹ ಹಂತಗಳನ್ನು ವಿವರಿಸಿ. ವಿವಿಧ ಬಗೆಯ ಆಪರೇಟಿಂಗ್ ಸಿಸ್ಟಮನ್ನು ವಿವರಿಸಿ. ಇವಿಷ್ಟು 10 ಅಂಕದ ಪ್ರಶ್ನೆಗಳಾಗಿರುವಂಥದ್ದು. ಇನ್ನು ಅಲ್ಲಿ ಕೇಳುವಂಥದ್ದು ವಿಭಾಗ ಸಿ ಎನ್ನುವಂಥದ್ದು 15 ಅಂಕದ ಪ್ರಶ್ನೆಗಳು. ಯಾವಾಗಲೂ ಕೂಡ 15 ಅಂಕದ ಪ್ರಶ್ನೆಗಳು. ಅವರು 4 ಪ್ರಶ್ನೆಯನ್ನು ಕೊಡ್ತಾರೆ, ಅದರಲ್ಲಿ ನಾವು 2 ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು. ಅಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗುವ. ನೆಟ್ವರ್ಕ್ನ ಟಪೋಲಾಜಿಗಳನ್ನು ವಿವರಿಸಿ. ಗಾತ್ರ, ವೇಗ, ಸಾಮರ್ಥ್ಯವನ್ನು ಆಧರಿಸಿ ಕಂಪ್ಯೂಟರ್ಗಳ ವರ್ಗೀಕರಣವನ್ನು ವಿವರಿಸಿ. ರೇಖಾಚಿತ್ರದ ಜೊತೆಗೆ ಡಿಜಿಟಲ್ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕವನ್ನು ವಿವರಿಸಿ. ರೇಖಾಚಿತ್ರದ ಜೊತೆಗೆ ಡಿಜಿಟಲ್ ಕಂಪ್ಯೂಟರ್ ಕ್ರಿಯಾತ್ಮಕ ಘಟಕ ಅಂದರೆ ಇನ್ಪುಟ್ ಸಾಧನ, ಔಟ್ಪುಟ್ ಸಾಧನ ಅದೆಲ್ಲ ಬರೆಯುವಂಥದ್ದು ಅದರಲ್ಲಿ. ಆಮೇಲೆ ರೇಖಾಚಿತ್ರದ ಜೊತೆಗೆ ಅದಾಯಿತು. ಡಾಸ್ ಎಂದರೇನು, ಆಂತರಿಕ ಮತ್ತು ಬಾಹ್ಯ ಡಾಸ್ ಆದೇಶಗಳನ್ನು ವಿವರಿಸಿ. ಡಾಸ್ ಎಂದರೇನು, ಆಂತರಿಕ ಮತ್ತು ಬಾಹ್ಯ ಡಾಸ್ ಆದೇಶಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ನಾವೇನು ಮಾಡಬೇಕು, ಆದಷ್ಟು ಸರಿಯಾಗಿ ಗೊತ್ತಿರುವ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಅದರಲ್ಲಿ ಬರೀಲಿಕ್ಕೆ ಇರುವಂಥದ್ದು. ಇಷ್ಟು ನಮ್ಮ ಹಳೆಯ ಪ್ರಶ್ನೆ ಪತ್ರಿಕೆ 2023ರಲ್ಲಿ ಆಗಿರುವಂಥದ್ದು. ನೀವು ಈ ರೀತಿಯಾಗಿ ನೋಡಿಕೊಂಡು ಇದರಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗೆ ಕೂಡ ನೀವು ಉತ್ತರವನ್ನು ಕಲಿತ್ಕೊಳ್ಬೇಕು. ನಾವು ಮುಂದಿನ ವಿಡಿಯೋದಲ್ಲಿ ಆದಷ್ಟು ಎಲ್ಲವನ್ನು ಕೂಡ ವಿವರಿಸಲಿಕ್ಕೆ ಹಾಗೆ ಅದರ ಪಾಯಿಂಟ್ಸ್ಗಳನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.